ನಿಮ್ಮ ಮಕ್ಕಳೇನಾದರೂ ಪಿಯುಸಿ ಮುಗಿಸಿದಾರಾ? ಮುಂದೇನು ಓದಿಸಬೇಕು, ಯಾವ ಕಾಲೇಜು ಅನ್ನೋ ಗೊಂದಲ ಮೂಡಿದ್ಯಾ? ಹಾಗಾದ್ರೆ ಟೆನ್ಷನ್ ಬಿಡಿ, ನ್ಯೂಸ್ 18ನ ವಿದ್ಯಾ ಸಂಗಮಕ್ಕೆ ಬನ್ನಿ, ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಳ್ಳಿ. ನ್ಯೂಸ್ 18 ವಿದ್ಯಾ ಸಂಗಮಕ್ಕೆ ಕ್ಷಣಗಣನೆ ಶುರು. ಒಂದೇ ಕಡೆ ತಲೆ ಎತ್ತಲಿವೆ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆ. ಪಿಯುಸಿ ಮುಗಿಯಿತು, ಮುಂದೇನ್ ಮಾಡಬೇಕು, ಯಾವ ಕೋರ್ಸ್ ಸೇರಿದ್ರೆ ಒಳ್ಳೆಯದು, ಯಾವ ಕಾಲೇಜಿಗೆ ಹೋದ್ರೆ ನಮ್ಮ ಮಕ್ಕಳ ಎಜುಕೇಶನ್ ಚೆನ್ನಾಗಿರುತ್ತೆ ಅನ್ನೋ ಟೆನ್ಷನ್ ಎಲ್ಲ ಹೆತ್ತವರನ್ನ ಕಾಡ್ತಾ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಒಂದೇ ಸೂರಿನಡಿ ಉತ್ತರ ಸಿಕ್ತಿದೆ. ಶಿವಮೊಗ್ಗದಲ್ಲಿ ನಡೆಯಲಿರೋ ನ್ಯೂಸ್ 18 ವಿದ್ಯಾ ಸಂಗಮದಲ್ಲಿ ಮಕ್ಕಳ ಉಜ್ವಲ ಭವಿಷ್ಯದ ಬಗ್ಗೆ ಮಾಹಿತಿ ಬಿಚ್ಚಿಡಲಿದ್ದಾರೆ. ನಾಳೆಯಿಂದ ನ್ಯೂಸ್ 18 ವಿದ್ಯಾ ಸಂಗಮ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು, ನಗರದ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ಪೊಲೀಸ್ ಭವನದಲ್ಲಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಮತ್ತು ಶಿಕ್ಷಣ ತಜ್ಞರು ಭಾಗಿಯಾಗಲಿದ್ದಾರೆ. ಹೀಗಾಗಿ ನಿಮ್ಮ ಮಕ್ಕಳ ಎಲ್ಲಾ ಗೊಂದಲಕ್ಕೂ ಇಲ್ಲಿ ಉತ್ತರ ಸಿಗಲಿದ್ದು, ವಿದ್ಯಾರ್ಥಿಗಳಿಗೆ ಮಾಕ್ ಸಿಇಟಿ ಪರೀಕ್ಷೆಯ ಜೊತೆಗೆ ಸ್ಕಾಲರ್ಶಿಪ್ ಬಗ್ಗೆಯೂ ಮಾಹಿತಿಯನ್ನು ನೀಡಲಿದ್ದಾರೆ. ಇಷ್ಟೇ ಅಲ್ಲದೆ ಹಲವು ಬಹುಮಾನಗಳನ್ನು ನೀಡಲಾಗುತ್ತೆ. ಯಾವ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಮುಂದೆ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೋಬಹುದು, ಸಮಗ್ರ ವಿಚಾರಗಳನ್ನ ತಿಳಿಸುವಂತ ಕಾರ್ಯ ಆಗ್ತಾ ಇದೆ. ಅನೇಕ ಶಿಕ್ಷಣ ತಜ್ಞರು ಮತ್ತೆ ಎಲ್ಲ ಶಿಕ್ಷಣ ಸಂಸ್ಥೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 2 ದಿನಗಳ ಕಾಲ ಶಿವಮೊಗ್ಗದ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ತೆರೆದುಕೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ, ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ನ್ಯೂಸ್ 18 ಹಮ್ಮಿಕೊಂಡಿರೋ ಕಾರ್ಯಕ್ರಮಕ್ಕೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತೇನು ತಾವೆಲ್ಲರೂ ಕೂಡ ವಿದ್ಯಾ ಒಂದು ಸಂಗಮ ಅಂತ ಹೇಳಿ ಮಾಡ್ತಾ ಇದ್ದೀರಿ, ಅದೆಲ್ಲ ಯಾರಿಗೆ ಇದು ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ಕೂಡ, ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಇದು ಒಳ್ಳೇದಾಗ್ಲಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಶ್ವಾಸ ತುಂಬುವಂತ ಕಾರ್ಯ ನಮ್ಮ ನ್ಯೂಸ್ 18 ವತಿಯಿಂದ ವಿದ್ಯಾ ಸಂಗಮ ಅಂತೇಳಿ ಅತ್ಯಂತ ಪವಿತ್ರವಾದಂಥ ಕಾರ್ಯ. ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಯಾರು ರನ್ ಮಾಡ್ತಾ ಇದ್ದಾರೆ ಅವರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಭಾಗವಹಿಸಿ ಇಲ್ಲಿ ನಡೆಯುವಂಥ ಇವರ ಉದ್ದೇಶವನ್ನ ತಾವೆಲ್ಲರೂ ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಚುನಾಯಿತ ಪ್ರತಿನಿಧಿಗಳಾಗಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೀನಿ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನ್ಯೂಸ್ 18 ಅತ್ಯುತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಸದುಪಯೋಗವನ್ನ ಎಲ್ಲಾ ಮಕ್ಕಳು ಪಡ್ಕೊಳ್ಬೇಕಿದೆ. ವಿನಯ್ ಪುರದಾಳ್, ನ್ಯೂಸ್ 18 ಶಿವಮೊಗ್ಗ.